ಆಗಿದೆ. ನೆಕ್ಸ್ಟ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್, ಮತ್ತೆ ಫೆಡರೇಷನ್ ಆಫ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್, ಪ್ರತಿಯೊಂದು ಕೂಡ ಲೀಗಲ್ ಆಗಿ ಇವತ್ತು ಕಂಪನಿ ಇವತ್ತು ಮಾರ್ಕೆಟ್ ಮಾಡ್ತದೆ. ನಾಟ್ ಓನ್ಲಿ ದಾವಣಗೆರೆ, ನಾಟ್ ಓನ್ಲಿ ಶಿವಮೊಗ್ಗ, ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಕಂಪನಿ ಬಿಸ್ನೆಸ್ ಮಾಡ್ತದೆ ಸರ್. ಎಲ್ಲಿ ಈ ತರ ಇವತ್ತೇ ಬಿಸ್ನೆಸ್ ನಡೀತಿದ್ರು, ಈ ರೀತಿ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇದೆ. ಇವತ್ತು ಸಂಡೇ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಕಂಪನಿ ಪ್ರೆಸೆನ್ಸ್ ಇದೆ. ಇವತ್ತು ಜಸ್ಟ್ ಸೋಪು, ಶಾಂಪು ಮುಖಾಂತರ ಕಂಪನಿ ಇವತ್ತು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತದೆ. ನಿಮ್ಗೆ ಅನ್ಸ್ಬೋದು ಏನ್ ಸರ್ ಇವತ್ತು ಸೋಪು ಶಾಂಪು ಬಗ್ಗೆ ಹೇಳಕ್ ಬಂದಿರ ಅಂತ ಹೇಳಿ. ಅಮಿತಾಬ್ ಬಚ್ಚನ್ ತಂಡ ಕೂಲ್ ಅಂತ ಹೇಳಿ ₹1 ನವರತ್ನ ತೈಲ ಬಗ್ಗೆ ಹೇಳ್ತಾರ ಇಲ್ಲ ಸರ್? ಹೇಳ್ತಾರ? ಇವತ್ತು ಅವ್ರು ಏನಾದ್ರು ಕಡಿಮೆ ಏನ ₹1,00,000 ದುಡ್ಡಿದೆ, ಆ ವ್ಯಕ್ತಿ ಇವತ್ತು ಬಂದು ಹೇಳ್ತಾರೆ ತಂಡ ಕೂಲ್ ಅಂತ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ ಲಕ್ಸ್ ಸೋಪ್ ಬಗ್ಗೆ, ಅವ್ರ ಸೊಸೆ ಬಂದು ಹೇಳ್ತಾರೆ ಲಕ್ಸ್ ಅಂತ ಹೇಳಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೌದಲ್ವಾ? ಈ ರೀತಿ ನೋಡಿ ಅವರೆಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಇದ್ರೆ ಸರ್ ಅವ್ರು ಕಾರ್ ಸೇಲ್ ಮಾಡ್ತಾ ಇಲ್ಲ, ಬೈಕ್ ಸೇಲ್ ಮಾಡ್ತಾ ಇಲ್ಲ, ಒಂದು ಸೋಪು, ಪೇಸ್ಟ್, ಶಾಂಪು ಮುಖಾಂತರ ₹1,00,000 ದುಡಿತಾ ಇದ್ದಾರೆ. ನಾವು ನೀವು ದುಡಿಯಕ್ ಆಗುತ್ತಾ ಆಗುತ್ತಾ? ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಹೊರಗಡೆ ನಾವು ತಗೊಳ್ತಾ ಇದೀವಿ ಸರ್. ಇಷ್ಟು ವರ್ಷ ನಾವು ಕಸ್ಟಮರ್ ಆಗಿದೀವಿ, ಅಲ್ಲಿಂದ ಏನು ಲಾಭ ಇಲ್ಲ. ಈಗ ನೋಡಿ ಒಂದು ಸೋಪ್ ನಿಮಗೆ ಜಸ್ಟ್ ಸರ್, ಇದು ಈಗ ನಮ್ದು ಪಪ್ಪಾಯ ಹೊರಗಡೆ ಸಂತೂರ್ ಅಂತ ನಿಮಗೆ ಒಂದು ಸೋಪ್ ಬೇಕು, ನೀವು ಅಂಗಡಿನಲ್ಲಿ ತರ್ತೀರಾ ಸರ್, ಇಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಅಲ್ಲಿ ಹೋಗಿ ತರ್ತೀರಾ, ಅಂಗಡಿಗೆ ತರ್ತೀರಾ. ಅಂಗಡಿಯವರು ಎಲ್ಲಿಂದ ತರ್ತಾರೆ? ಅವರು ಏಜೆನ್ಸಿ, ಅವರು ಅಲ್ಲ ಸಾರಿ, ಅಂಗಡಿಯವರು ಏಜೆನ್ಸಿಯಿಂದ ತರ್ತಾರೆ, ಏಜೆನ್ಸಿ ಅವರು ಹೋಲ್ಸೇಲರ್ ಇಂದ ತರ್ತಾರೆ, ಹೋಲ್ಸೇಲರ್ ಏನ್ ಮಾಡ್ತಾರೆ ಅವರು ನೆಕ್ಸ್ಟ್ ಕಂಪ್ನಿಯಿಂದ ತರ್ತಾರೆ, ಮ್ಯಾನುಫ್ಯಾಕ್ಚರ್ ಕಡೆಯಿಂದ ತರ್ತಾರೆ. ಅಂದ್ರೆ ಕೈಯಿಂದ ಕೈ ಬದಲಾವಣೆ ಆಯ್ತು. ಈ ಸೋಪಿನ ಒಂದು ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಎಷ್ಟು ಗೊತ್ತಾ? ₹3 ರೆಡಿ ಆಗುತ್ತೆ. ಎಷ್ಟು? ₹3 ರೆಡಿ ಆಗುತ್ತೆ. ಆದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ₹36 ಕೊಟ್ಟು ತಗೊಳ್ತಾ ಇದೀವಿ. ಎಷ್ಟು ಸರ್? ₹36 ಕೊಟ್ಟು ತಗೊಳ್ತಾ ಇದೀವಿ. ₹33 ನಾವು ಹೆಚ್ಚಿಗೆ ಕೊಟ್ಟು ತಗೊಳ್ತಾ ಇದೀವಿ. ಅಂದ್ರೆ ನೋಡಿ, ₹3 ರೆಡಿ ಆಗಿರೋದ ₹33 ಕೊಟ್ಟು ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ಇನ್ನ ದುಡ್ಡು ಎಲ್ಲಿ ಹೋಗುತ್ತೆ ಅಂದ್ರೆ ಇನ್ನ ₹30 ನಿಮಗೆ ಅಡ್ವರ್ಟೈಸ್ಮೆಂಟ್ಗೆ, ಈ ಟಿವಿ ಚಾನಲ್